ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಶುಕ್ರವಾರ, ಹಾಗೆ ರಥಸಪ್ತಮಿ ಕೂಡ. ಅದಕ್ಕೆ ನಾವು ಸೂರ್ಯನಾರಾಯಣ ಟೆಂಪಲ್ಗೆ ಹೋಗಿದ್ದೀವಿ. ಇದು ಬಂದು ಬ್ಯಾಂಗ್ಳೂರಲ್ಲಿದೆ. ಇವತ್ತು ಈ ದೇವಸ್ಥಾನದಲ್ಲಿ 29ನೇ ವಾರ್ಷಿಕೋತ್ಸವ ಕೂಡ, ಹಾಗೆ ಬ್ರಹ್ಮೋತ್ಸವ. ಅದಕ್ಕೆ ನಾವು ಈ ದೇವಸ್ಥಾನಕ್ಕೆ ಹೋಗಿದ್ದೀವಿ. ತುಂಬಾ ಚೆನ್ನಾಗಿದೆ. ಬ್ಯಾಂಗ್ಳೂರಲ್ಲಿ ಇದ್ಕೊಂಡು ಇಷ್ಟು ದಿನ ಈ ಟೆಂಪಲ್ಗೆ ಹೋಗೇ ಇಲ್ಲ. ಇವತ್ತೇ ಫಸ್ಟ್ ಟೈಮು. ತುಂಬಾ ಚೆನ್ನಾಗಿತ್ತು. ಹಾಗೆ ಇವತ್ತು ವಾರ್ಷಿಕೋತ್ಸವ ಆಗಿರೋದ್ರಿಂದ ತುಂಬ ಗ್ರ್ಯಾಂಡಾಗಿ ಮಾಡಿದರು. ಅಲಂಕಾರ ಎಲ್ಲ ತುಂಬ ಸೂಪರಾಗಿ ಕಾಣಿಸ್ತಾ ಇತ್ತು. ವಿಡಿಯೋನ ಕೊನೆ ತನಕ ನೋಡಿ, ನೀವು ಕೂಡ ನೋಡ್ಬೋದು. ತುಂಬಾ ಚೆನ್ನಾಗಿದೆ. ಹಾಗೆ ಫ್ರೆಂಡ್ಸ್, ನಿಮ್ಗೆ ಯಾರಿಗಾದ್ರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸ್ದಾಗಿ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫ್ರೆಂಡ್ಸ್, ಹಾಗೆ ಈ ಟೆಂಪಲ್ಗೆ ಯಾರ್ಯಾರೆಲ್ಲ ವಿಸಿಟ್ ಮಾಡಿದ್ರೋ ನನ್ನ ವಿಡಿಯೋ ನೋಡ್ತಾ ಇರೋರೆಲ್ಲ ಪ್ಲೀಸ್ ಕಮೆಂಟ್ ಮಾಡಿ. ಈಗ ದೇವ್ರನ್ನ ರಥದಲ್ಲಿ ಕೂರಿಸ್ತಾರೆ. ಈಗ ರಥ ಎಳೆಯೋದು ಸ್ಟಾರ್ಟ್ ಆಗುತ್ತೆ. ರಥ ಎಳೆಯುವಾಗ ಬಾಳೆಹಣ್ಣಿಗೆ ದವಣ ಚುಚ್ಚಿರ್ತಾರಲ್ಲ, ಅದನ್ನು ಹಾಕ್ತಾರೆ. ನೀವೇನಂತ ಹಾಕ್ತೀರಾ? ಝೂಮಲ್ಲಿ ಇಡಿ. ಒಳಗಡೆ ಎಲ್ಲ ವಿಡಿಯೋ ಮಾಡಕ್ ಬಿಡಲ್ಲ ಅಲ್ಲ, ಫುಲ್ ರಶ್ ಅಲ್ಲ, ಬಿಡ್ತಾರೆ. ಫ್ರೆಂಡ್ಸ್, ನೀವು ಯಾರಾದರೂ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಬೇಕು ಅಂದ್ಕೊಂಡ್ರೆ ಇಲ್ಲೇ ಅಡ್ರೆಸ್ ಇದೆ, ನೋಡ್ಕೊಳ್ಳಿ ಒಂದ್ಸರಿ. ದೊಮ್ಲೂರಲ್ಲಿರುವಂಥ ಸೂರ್ಯನಾರಾಯಣ ಟೆಂಪಲ್ ಇದು. ದೇವಸ್ಥಾನ ತುಂಬ ಚೆನ್ನಾಗಿದೆ. ಇವತ್ತು ಬ್ರಹ್ಮ ರಥೋತ್ಸವ ಇರೋದ್ರಿಂದ ತುಂಬಾ ರಶ್ ಇತ್ತು. ಬೇರೆ ಟೈಮಲ್ಲೂ ವಿಸಿಟ್ ಮಾಡ್ಬೋದು. ಬೆಳಗ್ಗೆ 5 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೂ ಏನೋ ಓಪನ್ ಇರುತ್ತೆ. ಸಂಡೇ ಆದರೆ ಬೆಳಗ್ಗೆ 5 ಗಂಟೆಯಿಂದ 1:30ವರೆಗೂ ಏನೋ ಓಪನ್ ಇರುತ್ತೆ. ಅಲ್ಲಿ ಬೋರ್ಡ್ ಹಾಕಿದ್ರು. ನೀವು ಯಾರಾದರೂ ವಿಸಿಟ್ ಮಾಡಬೇಕು ಅಂದ್ಕೊಂಡ್ರೆ ಆರಾಮಾಗಿ ಯಾವಾಗ ಬೇಕೋ ಆವಾಗ ಹೋಗ್ಬೋದು. ತುಂಬಾ ಚೆನ್ನಾಗಿದೆ.
ಹಾಗೆ ದೇವಸ್ಥಾನದ ಒಳಗಡೆ ಹೂವಿನ ಅಲಂಕಾರನೂ ತುಂಬ ಚೆನ್ನಾಗಿದೆ. ಹಾಗೆ ಲೈಟ್ ಅರೇಂಜ್ಮೆಂಟ್ ಕೂಡ ತುಂಬ ಚೆನ್ನಾಗಿದೆ. ನಾವು ಹೋಗಿದ್ದು ಬೆಳಗ್ಗೆ ಅಲ್ವಾ, ರಾತ್ರಿ ಹೋದರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಲೈಟ್ ಅರೇಂಜ್ಮೆಂಟ್ ಎಲ್ಲ ತುಂಬ ಚೆನ್ನಾಗಿತ್ತು. ಹಾಗೆ ಇದು ಬಂದು ದೇವಸ್ಥಾನದ ಒಳಗಡೆ ನೋಡಿ, ಅಲಂಕಾರ ತುಂಬ ಚೆನ್ನಾಗಿದೆಯಲ್ವಾ. ಇನ್ನೂ ವಿಡಿಯೋನಲ್ಲಿ ಇನ್ನೂ ತುಂಬ ಇದೆ, ತುಂಬ ಚೆನ್ನಾಗಿದೆ. ಈ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ಇಲ್ಲಿ ಊಟದ ವ್ಯವಸ್ಥೆ ಕೂಡ ಇತ್ತು. ಇದು ಸೂರ್ಯನಾರಾಯಣ ಚೌಟ್ರಿ ಬೇರೆ ಇದೆಯಲ್ಲ ಪಕ್ಕದಲ್ಲೇ, ದೇವಸ್ಥಾನದ್ದೇನೆ. ಈ ಚೌಟ್ರಿ ಒಳಗಡೆನೆ ಊಟ ಹಾಕಿದ್ದು. ಇಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಊಟದ ವ್ಯವಸ್ಥೆ ಇತ್ತು. ಹಾಗೆ ಇಲ್ಲಿ ಶಾಪಿಂಗ್ ಕೂಡ ಮಾಡ್ಬೋದು. ನಾವು ಕೂಡ ದೇವರ ದರ್ಶನ ಎಲ್ಲ ಆದಮೇಲೆ ನಾವು ಕೂಡ ಶಾಪಿಂಗ್ ಮಾಡಿದ್ವಿ. ಇಲ್ಲಿ ನನ್ನ ಫ್ರೆಂಡ್ಸು ರಂಗೋಲಿ ಪ್ಲೇಟ್ ತೊಗೊತಾ ಇದ್ದಾರೆ. ನಾನೇನು ತೊಗೊಂಡಿಲ್ಲ, ನನ್ನ ಹತ್ರ ಆಲ್ರೆಡಿ ಇತ್ತಲ್ವ, ಅದಕ್ಕೆ ನಾನೇನು ತೊಗೊಂಡಿಲ್ಲ. ಫ್ರೆಂಡ್ಸ್, ನಾನೇನು ಜಾಸ್ತಿ ಶಾಪಿಂಗ್ ಮಾಡಿಲ್ಲ. ಒಂದು ಚಿಕ್ಕದು 2 ಬಕೆಟು ಮತ್ತು ಒಂದು ವಾಟರ್ ಬಾಟ್ಲ್ ತೊಗೊಂಡೆ ಸ್ಟೀಲ್ದು, ಅಷ್ಟೇ, ಬೇರೆ ಏನೂ ತೊಗೊಂಡಿಲ್ಲ. ಎಲ್ಲನೂ ಇತ್ತಲ್ವ, ಆದರೆ ಅವಶ್ಯಕತೆ ಇರೋದಷ್ಟೇ ನಾನು ತೊಗೊತೀನಿ. ಬೇರೆದಕ್ಕೆಲ್ಲ ಅಷ್ಟೊಂದು ದುಡ್ಡು ಖರ್ಚು ಮಾಡೋದಕ್ಕೆ ಇಷ್ಟಪಡಲ್ಲ. ನಮಗೆ ಅವಶ್ಯಕತೆ ಇರೋದು ಮಾತ್ರನೇ ತೊಗೊತೀನಿ. ಫ್ರೆಂಡ್ಸ್, ನಾನು ಒಂದು ಚಿಕ್ಕದು 2 ಬಕೆಟ್ ಇಸ್ಕೊಂಡೆ, ಅದು ಕೊನೆಯಲ್ಲಿ ತೋರಿಸ್ತೀನಿ. ತುಂಬ ಕ್ಯೂಟಾಗಿತ್ತು, ಅದಕ್ಕೆ ಅದನ್ನು ಬಿಟ್ಟು ಬರೋಕ್ಕೆ ಆಗಿಲ್ಲ. ಅದಕ್ಕೆ ಏನಕ್ಕಾದರೂ ಯೂಸ್ ಆಗುತ್ತೆ, ಸಣ್ಣ ಪುಟ್ಟ ಫಂಕ್ಷನಲ್ಲಿ ಉಪ್ಪಿನಕಾಯಿ ಹಾಕ್ಕೊಳ್ಳೋದಕ್ಕಾಗಲಿ ಇಲ್ಲ ಉಪ್ಪು ಹಾಕ್ಕೊಳ್ಳೋಕ್ಕಾಗಲಿ ಏನಕ್ಕಾದರೂ ಯೂಸ್ ಆಗುತ್ತೆ ಅಂತೇಳಿ ಒಂದು ಚಿಕ್ಕದು 2 ಬಕೆಟ್ ಇಸ್ಕೊಂಡಿದ್ದೀನಿ. ಅದು ತುಂಬ ಕ್ಯೂಟಾಗಿತ್ತು, ಅದಕ್ಕೆ ತುಂಬ ಇಷ್ಟ ಆಯಿತು ಅಂದ್ಬಿಟ್ಟು ಅದೊಂದು 2 ತೊಗೊಂಡಿದ್ದೀನಿ ಅಷ್ಟೇ. ಬೇರೆ ಏನು ಶಾಪಿಂಗ್ ಮಾಡಿಲ್ಲ. ಅದನ್ನು ಲಾಸ್ಟಲ್ಲಿ ತೋರಿಸ್ತೀನಿ ನೋಡಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಗ್. ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬಾಯ್ ಫ್ರೆಂಡ್ಸ್.